ಯಾರೋ ಬಂದಂಗೈತೆ. ಅದಕ್ಕೆ ಯಾರೋ ಕೇಬಲ್ ಅವರೋ ಇಲ್ಲ ದಿನಸಿ ಅಂಗಡಿಯವರೋ ಇರಬೇಕು. ಪೂರ್ವಿ ನೋಡ್ತಾಳೆ. ಪೂರ್ವಿ ನೀನು ನೋಡು. ನಾವು ಹೋಗೋಣ ಬನ್ನಿ. ನೀವೇನಾ ಮಿಸ್ ಅವರು? ಹೌದು. ಓಕೆ ಕೊಡಿ. ಎಷ್ಟಾಯಿತು ಹೇಳಿ, ನಾನು ಕ್ಯಾರಿಯರ್ ಆಮೇಲೆ ತಂದುಕೊಡ್ತೀನಿ. ನಿಮಗೆ ಯಾಕೆ ತೊಂದರೆ? ನೀವು ಹಾಕೊಂಡು ಕೊಡಿ, ನಾನೇ ತೊಗೊಂಡು ಹೋಗ್ತೀನಿ. ಇಲ್ಲ, ನಾನು ಆಮೇಲೆ ತಂದುಕೊಡ್ತೀನಿ, ನೀವು ಹೊರಡಿ. ಇಲ್ಲ ಬೇಡ, ಪರವಾಗಿಲ್ಲ. ಬೇಕಿದ್ರೆ ನೀವು ಊಟ ಮಾಡೋರ್ಗೂ ನಾನು ಇಲ್ಲೇ ಕಾಯ್ತೀನಿ. ಪಾತ್ರೆಗಳು ಮಿಸ್ ಆದರೆ ಕಷ್ಟ. ಸರಿ, ನೀವಿಲ್ಲಿರೋದು ಬೇಡ, ಬನ್ನಿ ಒಳಗೆ. ಬನ್ನಿ. ಈ ಕಡೆ ಬನ್ನಿ. ಹತ್ತು ಜನಕ್ಕೆ ಊಟ ಹೇಳಿದ್ರಲ್ಲ, ಯಾರೂ ಕಾಣ್ತಿಲ್ಲ. ಎಲ್ಲರೂ ಇನ್ನೂ ಬರಬೇಕಾ? ಇಲ್ಲ ಇಲ್ಲ, ಎಲ್ಲರೂ ಬಂದಿದ್ದಾರೆ. ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ? ಏನು? ಊಟನೆಲ್ಲ ಹಾಟ್ ಬಾಕ್ಸಿಗೆ ಹಾಕಿ ರೆಡಿ ಮಾಡ್ತೀರಾ ಪ್ಲೀಸ್? ಸರಿ, ಆದರೆ ನೀವು ಅಂತೆಲ್ಲ ಕರಿಬೇಡಿ, ನನ್ನ ಸ್ನೇಹ ಅಂತ ಕರೀರಿ. ಓಕೆ ಸ್ನೇಹ, ಥ್ಯಾಂಕ್ ಯು. ಮತ್ತೆ ಸ್ನೇಹ, ನೀನು ಕಿಚನಲ್ಲೇ ಇರೋ, ಹೊರಗೆ ಬರಬೇಡ. ನಾನು ಯಾಕೆ ಇಲ್ಲೇ ಇರಬೇಕು? ಅಡುಗೆ ಮಾಡಿಕೊಡೋದಲ್ಲದೆ ಡಬ್ಬಿಗೆ ಬೇರೆ ಹಾಕಬೇಕು. ಇಂಥ ಆರ್ಡರ್ ಎಲ್ಲ ಒಪ್ಕೋತಾಳಲ್ಲ ನಮ್ಮವ್ವ, ಅವಳಿಗೆ ಅನ್ಬೇಕು. ಅವ್ವ ಫೋನ್ ಮಾಡ್ತಾವಳೆ. ಅಲೋ ಅವ್ವ. ಸಹನಾ, ಎಲ್ಲಿದ್ದೀರವ್ವ? ಏಟೊತ್ತಾಯ್ತು? ಬರ್ತಾ ಇದ್ದೀವಿ ಅವ್ವ. ನವಿಲ್ಕೋ ಸಿಕ್ಕಿರ್ಲಿಲ್ಲ, ಅದನ್ನ ತಕೊಂಡು ಒಳ್ದಷ್ಟಲ್ಲಿ ತಡ ಆಯ್ತು. ಸರಿ ಸರಿ, ಹುಷಾರಾಗಿ ಬಂದ್ಬಿಡ್ರವ. ಅಕ್ಕ ಇಲ್ಲಿ ಕೊಡಿಲಿ, ನಾನು ಮಾತಾಡ್ತೀನಿ. ಏನೇ ಅವಳು ಮುಂಡಿಡ್ದಂಗೆ ಆಡ್ತಾವಳೆ? ಕುರುಕ್ ತಿಂಡಿ ಏನಾದ್ರು ಕೇಳಿದ್ಲಾ? ಕೇಳಿದ್ರೆ ಕುಡಿಸ್ಬಿಡು. ಇಲ್ಲ ಅವ್ವ, ಕೊಡಿಲಿ ಅಕ್ಕ, ನಾನು ಮಾತಾಡ್ತೀನಿ. ಹಲೋ ಅವ್ವ. ಏನೇ ನಿಂದು ಅವಳಿಗೆ ತೊಂದರೆ ಕೊಟ್ಕೊಂಡು? ನಾನಾ? ತೊಂದರೆ ಆಗಿರೋದು ನನಗೇನೆ. ನಡೆದು ಕಾಲೆಲ್ಲ ನೋವು. ಆ ನವಿಲ್ ಕೋಸ್ಗೆ ಮೈಲಿ ನಡೆಸಿದ್ಲು ಅಕ್ಕ. ಅವ್ವ, ಈಗ ಆಟೋದಲ್ಲಿ ಬರ್ತೀವವ್ವ? ಆಟೋ ಗಿಟ್ಟೆಲ್ಲ ಬೇಡ, ನಡ್ಕೊಂಡೇ ಹೋಗಮ್ಮ. ಅವ್ವ ನೀನೇ ಹೇಳವ್ವ. ನಡ್ಕೊಂಡು ಬಂದ್ರೆ 3/4 ಗಂಟೆ, ಆಟೋದಲ್ಲಿ ಬಂದ್ರೆ 10 ನಿಮಿಷ. ಏನಂತೀಯ? ಆಯ್ತಾಯ್ತು, ಅದರಲ್ಲೇ ಬನ್ನಿ. ಹುಷಾರು. ಸರಿ ಅವ್ವ. ನಾ ಬರಕ್ಕಿಲ್ಲ. ಪಕ್ಕದ ಬಾಗ್ಲಾಕ್ ಕಳ್ಸವಳೆ. ಅವಳ ಮನೆ ಒಳಗೆ ನಾನು ಯಾಕೆ ಬರಲಿ? ಇಲ್ಲಿ ಗಂಟ ಬಂದು ಆಟ ಮಾಡಬೇಡ, ಹೊಸಿ ರಾಜಿ ಮಾಡ್ಕೊ. ಈ ಸಗಣಿ ಮನೆಯಾಗೆ ಚಿನ್ನ ಬಿದ್ದಿರಿ ಎತ್ಕೊಳಕ್ಕಿಲ್ವಾ? ಹಂಗೆ ಇಲ್ಲಿ ಯಾವಳ ಸಗಣಿ, ಯಾವಳ ಚಿನ್ನ? ಅಯ್ಯೋ, ನೀನೇ ನನ್ನ ಚಿನ್ನ. ನೋಡ, ಹುಟ್ಟಕ್ಕನ ಮುಂದೆ ಹೊಸಿ 10 ಕರೆದು ಮಾಡಿದ್ರೆ ಕರ್ಗೋಗ್ಬಿಡ್ತಾಳೆ. ಬಾಮೆ ಬಿಡೋ, ಬರ್ತೀನಿ. ಕೊಡಿಲಿ, ಕರಿ ಅವಳನ್ನ. ನೀನೇ ಕರಿ. ನೀನು ಕರೆದ್ರೆ ತೂಕ ಜಾಸ್ತಿ ಆಯ್ತು. ಪುಟ್ಟಕ್ಕ, ಲೇ ಪುಟ್ಟಕ್ಕ. ಮೆತ್ತಿಗೆ ಕಿರೀತಿಯಿಂದ ಹುರುತಿಯಿಂದ ಕೆಲಸ ಆಗಕ್ಕೆ.
ಪುಟ್ಟಕ್ಕ ಹಂಗೆ ಓ ಪುಟ್ಟಕ್ಕ ಯಾರು? ನೀವ್ಯಾಕೆ ಬರಕ್ ಹೋದ್ರಿ? ಮನೆಗೆ ಬಂದವ್ರನ್ನ ಹಿಂಗ ಕೇಳೋದು ಪುಟ್ಟಕ್ಕ? ಅಲ್ಲ, ಅದು ನಮ್ಮ ಸ್ನೇಹ ಏನಾರ ನೋಡ್ಬಿಟ್ರೆ. ಯಾವಾಗಲೂ ಹಿಂಗೆ ಹೇಳ್ತಿಲ್ಲ ಪುಟ್ಟಕ್ಕ. ಅವ್ರು ಯಾರೂ ಇಲ್ಲ ಅಂತ ತಿಳ್ಕೊಂಡಯ್ಯ ಬಂದಿರೋದು. ಮಕ್ಕಳು ಬಂದ್ಬಿಡ್ತಾರೆ. ದಯವಿಟ್ಟು ನೀವು ಹೊಳ್ಳಿ. ಯಾಕೋ ಆಗ್ತಿತ್ತು, ನಡಿ ಹೋಗವ. ಬಸಿ ಸಮಾಧಾನ ಮಾಡ್ಕೊ. ಬಸಿ ಪುಟ್ಟಕ್ಕ, ನಿಂತವ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ನಾನು ಇವಳು ಒಟ್ಟಿಗೆ ಬಂದಿದ್ದೀವಿ ಅಂದರೆ ನೀನೇ ಅರ್ಥ ಮಾಡ್ಕೋ. ಪುಟ್ಟಕ್ಕ, ನಿನ್ನಿಂದ ಸಣ್ಣ ಕಾರ್ಯ ಆಗಬೇಕಿತ್ತು. ಏನು? ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತೀಯಾ? ನಡಿ ಒಳಕ್ಕೆ. ಆ ಪುಟ್ಟಕ್ಕ ಏನು ಅನ್ಕೊಳ್ಳಲ್ಲ, ಮನೆ ನಮ್ದೇನೆ. ನೋಡು, ಎಷ್ಟೊಂದು ಸಂದ ಇಟ್ಕೊಂಡಾಳು ಮನೇನ ಪುಟ್ಟಕ್ಕ. ಮನೇಲಿರೋ ದೇವರು, ದೊಡ್ಡ ದೊಡ್ಡ ಜನಗಳು ಎಲ್ಲ ಇಲ್ಲೇ ಅವ್ರೆ. ಪುಟ್ಟಕ್ಕನಿಗೆ ಓಸಿ ಭಯ ಭಕ್ತಿ ಇದ್ರೆ ಜಾಸ್ತಿನೇ ನಮ್ಮ ಮಾತು ಒಪ್ಕೊಂಡ್ಬಿಡ್ತಾಳೆ. ಬಂದಿದ್ದ ವಿಷಯ ಏನು ಹೇಳಿ? ಅದು ಹೆಂಗೆ ಹೇಳಿ ಪುಟ್ಟಕ್ಕ? ಗಂಡನ್ ಬಿಟ್ಟಿರೋದಕ್ಕಿಂತ ಸಂಕಟವಾದ ವಿಷಯ ಇನ್ನೊಂದೈತೆ. ಏನು ಗೊತ್ತಾ ಪುಟ್ಟಕ್ಕ? ಅವ್ರವ್ರ ಕೈನಾಗೆಲ್ಲ ಎಣ್ಣೆ ಅಂತಿ ಅಂತ ಮಕ್ಕ ಕನ್ಸ್ಕೊಳ್ಳೋದು. ಅದೇನೋ ನಮ್ಮ ಜನಕ್ಕೆ ಎಣ್ಣೆದು ಅಂದರೆ ಕೀಳ್ ಮನೋಭಾವ. ಅದಿದ್ರದವು ಅವ್ರವ್ರ ಮನೆ ವಿಷಯನೆಲ್ಲ ಬಿಚ್ಚಿಟ್ರೆ ನಾರ್ತವೆ. ಈಗ ಅದೆಲ್ಲ ಯಾಕೆ ಇಸಿಕ್ ಬರಬಾರ್ದ? ಹಾಂ, ಅದೇನೇಯ ಅಕ್ಕ. ನೀನು ಈ ಊರಲ್ಲಿ ಇರೋ ಗಂಟ ನಾನು ಎಲ್ರ ಕಣ್ಣಿಗೂ ಎಣ್ಣೆ ಹೆಣ್ತೀನೆಯ. ಅದಕ್ಕೆ ನೀನು ನಿಮ್ಮ ಮನೆ ಮೆಸ್ಸೆಲ್ಲ ಖಾಲಿ ಮಾಡ್ಕೊಂಡು ಊರ್ ಬಿಟ್ಟು ಹೊಂಟೋಗು. ಕಂಠಿ, ಮನೆ ಇಷ್ಟ ಆಯ್ತಾ? ನಮ್ಮನೆ ನಿಮ್ಮನೆ ಅಷ್ಟು ದೊಡ್ಡದೇನಲ್ಲ, ಚಿಕ್ಕ ಮನೆನೇ. ಮನೆ ಚಿಕ್ಕದಾದ್ರೇನವ, ನಿನ್ನ ಮನ್ಸು ದೊಡ್ಡದು. ಸರಿ, ಹಂಗಾರೆ ಈಗಲ ನಾವು ಊಟಕ್ಕೆ ಕುಂತ್ಕೊಳ್ಳೋಣವಾ? ಟೈಮ್ ಆಯಿತು. ಲೇ ಕಂಠಿ, ಇನ್ನೂ ಹಸ್ವಾಗಿಲ್ವೇನಲ್ಲ? ಬಿರ್ನೆ ತಿಂದು ಒಳ್ಳುಮ್ಮ. ಸರಿ ನಡ್ರಿ ಊಟಕ್ಕೆ. ಪೂರ್ವಿ, ಅಡುಗೆ ಎಲ್ಲ ತಂದು ಟೇಬಲ್ ಮೇಲೆ ಇಡಮ್ಮ. ಅತ್ತೆ, ನೀವೆಲ್ಲರೂ ಇಲ್ಲೇ ಇರಿ. ನಾನು ಟೇಬಲ್ ಮೇಲೆಲ್ಲ ಅರೇಂಜ್ ಮಾಡಿ ಆಮೇಲೆ ಕರಿತೀನಿ. ಆಯ್ತವ. ಪೂರ್ವಿ, ನಾನು ಹೆಲ್ಪ್ ಮಾಡ್ತೀನಿ. ಬೇಡ ವಸು, ನೀನು ಯಾಕೆ? ನಾನು ನೋಡ್ಕೋತೀನಿ. ಒತ್ತಾಸೆಗಿರ್ಲಿ, ಕರ್ಕೊಂಡು ಹೋಗವ. ನಡಿ ಬಸ್. ವಸು, ಇದು ನನ್ನ ಫ್ರೆಂಡ್ ಸ್ನೇಹ ಅಂತ. ಸ್ನೇಹ ನಿನ್ನ ಫ್ರೆಂಡಾ? ಸ್ನೇಹ ನಿಂಗೆ ಗೊತ್ತಾ? ನಾನು ಹಾಡ್ಬೋದಾ? ಓ, ದೇವಸ್ಥಾನದ ಪರಿಚಯನಾ? ಇಲ್ಲ, ಪರಿಚಯ ಏನಿಲ್ಲ. ನನ್ನ ಪರಿಚಯ ಇದೆ ಅಂತ ಹೇಳಿದ್ರೆ
ಇವಳಿಗೆ ಸಂಶಯ ಬರುತ್ತೆ ಅಂತ ಅದಕ್ಕೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ನಾನು ಹಾಗೆ ನಡ್ಕೊಳ್ಳೋದೇ ಸರಿ. ಅದು ಬಡ್ಸೋದಕ್ಕೆ ಹೆಲ್ಪ್ ಮಾಡೋಕ್ಕಂತ ಮನೆಗೆ ಬಂದಿದ್ದಾಳೆ. ಹೌದಾ, ಸರಿ. ಇದೆಲ್ಲ ನಿಮ್ಮೆಸ್ದು ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಸರಿ, ಎಲ್ಲ ತೊಗೊಂಡೋಗಿಡೋಣ. ಊಟ ರೆಡಿ. ಇದು ಯಾವ ನ್ಯಾಯ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲ. ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಊರು ಬಿಟ್ಟು ಹೋಗು ಅಂತಂದ್ರೆ ಏನರ್ಥ? ಏನವ, 8 ವರ್ಷ ಕೇಳ್ದೆ ಇದ್ದ ಮಾತುಗಳು ನಿನ್ಗೆ ಈಗ ಕೇಳಿಸ್ತಾ ಆಯ್ತಾ? ಜನಗಳ ಮಾತು ಬಿಟ್ಬಿಡು. ನಿನ್ನ ಮನಸ್ಸಿಗೆ ಗೊತ್ತಿಲ್ವಾ ನೀನು ಎಳ್ಳೆ ಹೆಂಡ್ತಿ ಅಂತ? ನಾನು ಊರು ಬಿಟ್ಟು ಹೊಂಟೋದ್ರೆ ನಿನ್ನ ಮನಸ್ಸಾಕ್ಷಿ ಬದಲಾಯ್ತದ? ಆಮ್ಯಾಗ ನೀನು ಮೊದಲನೇ ಹೆಂಡ್ರಾಗ್ಬಿಡ್ತೀಯ? ನೀನು ಹಂಗೆ ಹೊಂಟೋಗು ಅಂತ ಹೇಳ್ತಾ ಇಲ್ಲ ಪುಟ್ಟಕ್ಕ. ಅದಕ್ಕೂ ಒಂದು ದಾರಿ ಐತೆ. ಮನೆ ಪತ್ರ, $10 ಲಕ್ಷ ಹಣ ಐತೆ. ಇದ್ರಾಗೆ ನಿಂಗೆ ಬೇಕಾಗಿದ್ದು ಐತೆ, ನಂಗೆ ಬೇಕಾಗಿದ್ದು ಐತೆ. ಹಣ ಕೊಟ್ಟಿದ್ದು ಯಾರಿಗೂ ಗೊತ್ತಾಗಬಾರ್ದು. ಮಡಿಕೋ. ಇಲ್ಲ, ನನಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ. ತಗೊಂಡೋಗಿ. ನಾವೇನು ಪುಕ್ಸಟ್ಟೆ ಕೊಡ್ತಿದ್ದೀವಿ ಅಂದ್ಕೊಂಡ್ಯಾ? ಧರ್ಮಕ್ಕೆ ಕೊಟ್ರೆ ನೀನು ತಗೊಳ್ಳೋಳಲ್ಲ, ನೀನು ಸ್ವಾಭಿಮಾನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಣ ತಕೋ, ಮನೆ ಬಿಟ್ಬಿಡು. ಗಂಟಿ, ನಿನ್ಗಿಷ್ಟ ಆಗಲಿ ಅಂತ ನನ್ನ ಸೊಸೆ ತರಾವರಿ ಅಡುಗೆ ಮಾಡಿರಂಗೈತೆ. ನೀನು ಇಷ್ಟ ಆಯಿತು ಅನ್ನೋವರೆಗೂ ಬಿಡಂಗಿಲ್ಲ ಅನಿಸುತ್ತೆ. ನನಗೂ ಹಂಗೆ ಅನಿಸಿದೆ ಕಣವ. ನೀನಿಲ್ಲೇ ಇರು ಪ್ಲೀಸ್. ಬಾಯ್ ಬಿಟ್ರೆ ಸುಳ್ಳು ಉಳ್ತು. ಅದ್ರ ತಕ್ಕಂಗೆ ನಾನು ನಾಟಕ ಆಡೋಂಗಾಯ್ತಲ್ಲ ದೇವ್ರೆ. ಮಿನಿಸ್ಟ್ರು ಫೋನ್ ಮಾಡ್ತಾವ್ರಲ್ಲ.
ಹಲೋ ಹಲೋ ಹೇಳಿ ಸರ್. ಹಲೋ ಕೇಳಿಸ್ತಿಲ್ವಾ? ಒಂದು ನಿಮಿಷ ಸರ್. ಇದನ್ನ ಇಲ್ಲೇ ಬಿಟ್ಟಿದ್ದಾಳಲ್ಲ. ನೀನು ಯಾಕೆ ಬರೋದಕ್ಕೆ ಹೋದೆ? ಬರಬೇಡ ಅಂತ ಹೇಳಿದ್ನಲ್ಲ. ನೀವು ಇದನ್ನ ಅಲ್ಲೇ ಬಿಟ್ಟು ಬಂದಿದ್ರಿ. ಕುಡಿ. ಇವನು ಇಲ್ಲಿದ್ದಾನ? ಬಿಡ ಹುಡುಗಿ ಅಂದ್ರೆ ಬರ್ತಿದ್ದಂಗೆ ಪ್ಲಾನ್ ಮಾಡ್ಕೊಂಡು ನಿಂತಿದ್ದೀನೋ ರಾಸ್ಕಲ್. ನಾನು ಇವರು ನನ್ನ ಅತ್ತೆ ಮಗ. ಓ ಅತ್ತೆ ಮಗ ಅಂತ ಹೇಳಿದ್ಲಲ್ಲ, ಫ್ಯಾಮಿಲಿನೆಲ್ಲ ಊಟ ಕರೆದಿರ್ಬೋದು. ನಮ್ಗೆ ಯಾಕೆ? ಸರಳ ಬೇಸರ ಮಾಡ್ಕೋಬೇಡ. ನಾನು ಬಿರ್ನೆ ವಸಿ ಮಿನಿಸ್ಟ್ರ್ ಆಫೀಸಿಗೆ ಹೊಳ್ಬೇಕು. ಹೌದವಾ? ಶಾನ್ ಅರ್ಜೆಂಟಾ? ಬಾವಾ ಹೋಗಮ್ಮ. ಏಯ್ ನೀನೆಲ್ಲಿಗ್ಲಾ? ನಾನು ಬಸವನ ಜೊತೆ ಹೋಯ್ತೀನಿ. ನೀನು ವಸು ಊಟ ಮಾಡ್ಕೊಂಡು ಹೊಳ್ಳಿ. ಅಲ್ಲ ಅದಕ್ಕೆ ನೀವು ಹೋಗಲೇಬೇಕಾ? ಊಟ ಅತ್ತೆ ನಿಮಗೋಸ್ಕರ ಇಷ್ಟೊಂದೆಲ್ಲ ಅಡುಗೆ ಮಾಡಿಬಿಟ್ಟಿದ್ದೀನಿ. ಊಟ ಮಾಡಿಕೊಂಡೇ ಹೋಗಿ ಪ್ಲೀಸ್. ಇಲ್ಲ ಕಣವ, ಇದು ಸಾನೆ ಮುಖ್ಯವಾದ ಮೀಟಿಂಗು. ಕೆರೆನಾಗೆ ಊಳೆತ್ತೋ ಗುತ್ತಿಗೆ ವಿಷಯಾಗಿ ಮಾತಾಡಕ್ಕೆ ಹೋಗ್ಬೇಕು. ಬೇಸರ ಮಾಡ್ಕೋಬೇಡ ಕಣವ. ಇನ್ನೊಂದು ಕಿತ ಖಂಡಿತ ಬರ್ತೀನಿ. ಅವ ನಾನು ಇನ್ನೊಂದು ಕಿತ ಬಂದ್ರಾಯ್ತು. ಈಗ ಹೊರಡುಮ ಬಾವ. ಗಂಟೆ ಊಟಕ್ಕೆ ಬರ್ತೀವಿ ಅಂತ ಮಾತು ಕೊಟ್ಬಿಟ್ಟಿದ್ದೀವಿ. ನಾನಿಲ್ಲ ಅಂದ್ರೂ ಅಡಿ ಆಗೋವನು ನೀನಿರ್ಬೇಕು. ನಾನೀಗ ಹೋಗಿ ಬರ್ತೀನಿ. ನೀನು ವಸು ಊಟ ಮಾಡ್ಕೊಂಡು ಹೊರಡಿ. ಬರ್ತೀನಿ ಸರಳ, ಬರ್ತೀನಿ. ಕೂತ್ಕೋ ಸರ್. ಕಂಠಿ ಮೊದಲು ಏನು ಬಡಿಸ್ಲಿ? ನನಗೇನು ಬೇಡ. ನಾನು ಪತ್ಯದಾಗ ಇವನಿ. ಅಣ್ಣಯ್ಯ, ಏನಾರ ಒಂದು ಬಡ್ಸು. ಸಾನೆ ಬೇಡ. ಪಾಪ ಸ್ನೇಹ ಒಳಗೆ ಇದ್ದಾಳೆ. ಹೇಗಿದ್ರು ಅಮ್ಮ ಹೊರಟ್ರು. ಈಗಲಾದರೂ ಅವಳನ್ನ ಹೊರಗೆ ಬರೋಕ್ಕೆ ಹೇಳ್ಬೋದು. ಪೂರ್ವಿ, ನೀನು ಯಾಕೆ ಕಷ್ಟಪಡ್ತಿದ್ಯಾ? ನಿನ್ನ ಫ್ರೆಂಡ್ ಇದ್ದಾಳಲ್ಲ ಒಳಗಡೆ, ಅವಳನ್ನ ಕರಿ. ಇಲ್ಲ ವಸು, ನೋ ಪ್ರಾಬ್ಲಮ್. ಪಾಪ ಅವಳು ಒಬ್ಬಳೇ ಒಳಗಡೆ ಇದ್ದಲ್ಲ. ಕರಿ ಪೂರ್ವಿ. ನಾನೇ ಕರಿ. ಬೇಡ, ನಾನೇ ಕರ್ಕೊಂಬರ್ತೇನೆ. ಅವರಿಗೆ ಕಡಿಮೆ ಬಡಿಸಮ್ಮ, ಅವರು ಪಥ್ಯದಲ್ಲಿದ್ದಾರೆ. ಸಾಕಾ? ನಿಮ್ನೆ ಅನ್ನ ಸಾಕ ನೋಡಿ. ಇನ್ನೂ ಹಸಿ ಬಡಿಸಿ. ಸಾಕ? ಇನ್ನೂ ಹಸಿ. ಆಂಟಿ ಹೆಚ್ಚಿಗೆ ತಿನ್ನಲ್ಲ ಅಂದ್ಯಲ್ಲಪ್ಪ. ಈಗ ಹಸುವಾಯ್ತೈತೆ. ನೀವು ಬಡ್ಸಿ. ನಮ್ಮ ಹುಡುಗರು ಹೇಳಂಗೆ ನಾನು ಎಲ್ಲೋದ್ರೆ ನೀನು ಬತ್ತೀನವಿ. ಆಚೆ ಕಡೆ ಹೆಂಗೋ ಸರಿ, ಇಲ್ಲಿ ಗಂಟ ಬಂದಿದ್ಯಾ? ನಾನೇ
ಸಂಕೋಚ ಪಟ್ಕೋಬೇಡ ಕಂಟಿ, ಆರಾಮಾಗಿ ಊಟ ಮಾಡಿ. ಅಯ್ಯೋ ಅತ್ತೆ, ನೀವು ಈ ಮಾತು ಹೇಳ್ಬೇಕಾದ್ದೆ ಅಲ್ಲ, ನಾನು ಈ ಊಟ ಮಾಡೋಕ್ಕೆ ಕಾಯ್ತಾ ಇದ್ದೆ. ನನ್ನ ಮಗಳು ನಿನಗೋಸ್ಕರ ಕಷ್ಟಪಟ್ಟು ಮಾಡಿದಾಳೆ ಕಂಟಿ. ಹೌದೌದು, ಪುಟ್ಟಕ್ಕನ ಮೆಸ್ಸಿಂದ ಆರ್ಡರ್ ತರಿಸಿ ಬಿಡ್ಸಕ್ಕೆ ಶಾನೆ ಕಷ್ಟ ಬಿದ್ದಾಳೆ ನಿಮ್ಮ ಮಗಳು. ಮೆಸ್ಸಿಂದನಾ? ಇಲ್ಲ ಇಲ್ಲ, ಇದನ್ನೆಲ್ಲ ನಮ್ಮ ಪೂರ್ವಿನ ಅವಳ ಕೈಯಾರ ಮಾಡಿರೋದು. ಏನು ಹೇಳ್ತಿದ್ಯಾ ಕಂಟಿ? ಇದೆಲ್ಲ ನಾನೇ ಮಾಡಿದ್ದು. ಚಾನ್ಸೇ ಇಲ್ಲ. ಯಾಕೆ ಸುಳ್ಳು ಹೇಳ್ತೀಯ ಪೂರ್ವಿ? ಮೆಸ್ ಓನರೇ ಇಲ್ಲಿರೋವಾಗ ನಮಗೆ ಗೊತ್ತಾಯ್ಕಿಲ್ವಾ? ಅದು ಅಲ್ಲದೆ ಇಲ್ಲಿರೋ ಯಾವುದೇ ಐಟಮ್ನು ಸಣ್ಣ ಐಕ್ಲಿ ಕೊಟ್ಟರು ಅವರು ಹೇಳ್ಬಿಡ್ತಾರೆ ಇದು ಪುಟ್ಟಕ್ಕನ ಮೆಸ್ ಊಟನೇ ಅಂತ. ಜೀವನದಾಗ ಏನೇನೋ ಸಾಧಿಸ್ಬೇಕು ಅಂತಿದ್ದೋಳ್ಗೆ ಜೀವನಕ್ಕೆ ದಾರಿ ಕಟ್ಕೊಟ್ಟಿದ್ದು ಈ ಮನೆ, ಈ ಮೆಸ್ಸು. ಅದನ್ನೇ ಮಾರ್ಬಿಟ್ಟು ನಾನು ಏನು ಮಾಡಲಿ? ಆಗಕ್ಕಿಲ್ಲ. ಹೋಗಿ, ನಾನು ಈ ಮನೆ ಬಿಡಕ್ಕಿಲ್ಲ. ನಾ ಹೇಳೋದನ್ನ ವಸಿ ಅರ್ಥ ಮಾಡ್ಕೊಬಿಟ್ಟಕ್ಕ. ಮೆಸ್ನಾಗೆ ದಿನಕ್ಕೆ ನೀನು ಏಟು ವ್ಯಾಪಾರ ಮಾಡ್ತೀಯ? 1,000, ಹಬ್ಬೊಬ್ಬ ಅಂದರೆ 2,000. ಈ ಊರಿನವ್ರು ಅದಕ್ಕಿಂತ ನೀನು ಏಟು ತಿಂದಾರು. ಅದೇ ನೀನು ಪ್ಯಾಟೇನ ಹೋಟ್ಲು ಮಾಡಿಕೊಂಡ್ರೆ ದಿನಕ್ಕೆ 10,000 ಸಂಪಾದನೆ ಆಯ್ತದೆ. ದೊಡ್ಡ ಹೆಸರು ಮಾಡ್ಬೋದು, ಅದೇನೋ ಸಾಧನೆ ಅಂದಲ್ಲ, ಅದು ತಾನಾಗೆ ಆಗೋಯ್ತದೆ. ನೀವೇನೇ ಹೇಳಿದ್ರು ಆಟೆಯ. ನಾನು ಈ ಮನೆ ಬಿಟ್ಟು ಹೋಗಕ್ಕಿಲ್ಲ. ಮನೆ ಬಿಟ್ಕೊಡಕ್ಕಿಲ್ಲ ಸರಿ, ಮಗಳ ಮದ್ವೆನೂ ಮಾಡಕ್ಕಿಲ್ವಾ ಪುಟ್ಟಕ್ಕ? ಒಂದು ಹೆಣ್ಮಗ ಎತ್ತವ್ರೆ, ಜೀವನ ಎಲ್ಲ ತೇಡು ಬಾಡೋಗಿ ಮದುವೆ ಮಾಡ್ತಾರೆ. ಇನ್ನೇನು 3 ಹೆಣ್ಮಕ್ಳನ್ನ ಎತ್ತಿದ್ಯಾ? ಅದೇಂಗ್ ಮದುವೆ ಮಾಡ್ತೀವಿ ಪುಟ್ಟಕ್ಕ? ಅದಕ್ಕೆ ದುಡ್ಡು ಬೇಡವಾ? ಇದನ್ನ ತಕೊಂಡ್ರೆ ದುಡ್ಡು ಆಯ್ತದೆ, ಮದುವೆ ಮಾಡಕ್ ಧೈರ್ಯನೂ ಬರ್ತದೆ. ಆಟೆ ಎಲ್ಲ ಪುಟ್ಟಕ್ಕ, ನೀನು ಈ ಪತ್ರ ದುಡ್ಡು ಎಲ್ಲ ಮಡಿಕೊಂಡು ಮನೆ ಮೆಸ್ಸು ಎಲ್ಲ ಬಿಟ್ಟೊಂಟೋದ್ರೆ ಇವರೇ ಮುಂದೆ ನಿಂತು ನಿನ್ನ ಮಗಳ ಮದುವೆ ಮಾಡ್ಕೊಡ್ತಾರೆ. ನಾನೇ ಮುಂದೆ ನಿಂತು ಮಗಳ ಮದುವೆ ಮಾಡ್ತೀನಿ. ದಿಟ್ಟವಾಗ್ಲು ಏನು ಯೋಚನೆ ಮಾಡ್ತಿದ್ಯಾ ಪುಟ್ಟಕ್ಕ? ಬಿಟ್ಟುವಾಗ್ಲೂ ನೀವೇ ನಿಂತು ಮದುವೆ ಮಾಡಿಸ್ತೀನಿ. ಅಪ್ಪ ಇಲ್ಲದೆ ಕನ್ಯಾದಾನ ಮಾಡಕ್ಕಾಯ್ತದ? ನನಗೆ ಅಷ್ಟು ಗೊತ್ತಿಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ಇಲ್ಲ,
ನನ್ನ ಮಗಳಿದಕ್ಕೆ ಒಪ್ಪಕ್ಕಿಲ್ಲ. ತಾಯಿಯಂತೆ ಸೀರೆ ನೂಲಂತೆ ಮಗಳು ಅಂತಾರೆ. ನಿನ್ನ ಮಗಳನ್ನ ನೀನೇ ಒಪ್ಪಿಸ್ಬೇಕಪ್ಪ. ಉಲ್ಟಾ ಹೇಳ್ಬಿಟ್ರಿ. ಉಲ್ಟಾನ ಅಂದರೆ ಮಗಳೇ ಪುಟ್ಟಕ್ಕನ್ನು ಒಪ್ಪಿಸ್ಬೇಕು ಅಂತನಾ? ಅದು ಹೆಂಗಾಯ್ತದೆ? ಅದು ಬಿಡಿ. ಇಲ್ಲಿ ನೋಡು ಪುಟ್ಟಕ್ಕ, ನೀನು ಇವತ್ತೇ ಈ ಪತ್ರಕ್ಕೆ ಸಹಿ ಹಾಕ್ಬೇಕು ಅಂತ ನಾವು ಕೇಳ್ತಿಲ್ಲ. ಈ ದುಡ್ಡು ಪತ್ರ ಎಲ್ಲ ಮಡಿಕೋ, ನಿಧಾನ ಕೂತು ಯೋಚನೆ ಮಾಡಿ ನಾಳೆ ಸಂಜೆ ಹೊತ್ತಿಗೂ ಸಹಿ ಹಾಕ್ಕೊಟ್ರೆ ಸಾಕು. ಅಯ್ಯೋ ಮಾಡಿಕೋ ಪುಟ್ಟಕ್ಕ. ದುಡ್ಡು ಸಾರು, ಪತ್ರ ಭದ್ರ. ನಾವು ಬರ್ತೀವಿ ಪುಟ್ಟಕ್ಕ. ಪತ್ರಕ್ಕೆ ಸೈನ್ ಹಾಕಿ ಬೇಗ ತಂದ್ಕೊಟ್ಟು.